ಡಿಸೆಂಬರ್ 2ನೇ ವಾರ ಧನುರಾಶಿಯವರಿಗೆ ಒಂದು ವಿಶಿಷ್ಟವಾದ ಒಳಗಿನ ಜಾಗೃತಿಯ ಕಾಲ. ಈ ವಾರದ ಮೊದಲ ದಿನದಿಂದಲೇ ಮನಸ್ಸಿನಲ್ಲಿ ಅನಿಸುವ ಒಂದು ಅಚ್ಚರಿಯ ಶಾಂತಿ ನಿನ್ನನ್ನು ಸೇರುತ್ತದೆ. ಹೊರಗಿನ ಗದ್ದಲಕ್ಕೆ ಮನಸ್ಸು ತಲೆಕೆಡಿಸಿಕೊಳ್ಳುವುದಿಲ್ಲ. ಬದಲಿಗೆ ನಿನ್ನ ಅಂತರಾಳದಿಂದಲೇ ಬಂದಂತೆ ಒಂದು ಹೊಸ ಸ್ಪಷ್ಟತೆ ಪ್ರತಿ ದಿನ ನಿನ್ನನ್ನು ಮುನ್ನಡೆಸುತ್ತದೆ. ಈ ವಾರ ನಿನಗೆ ಅನುಭವವಾಗುವ ಭಾವನೆ ನಿಂತಿರುವ ಗಾಳಿಯಲ್ಲಿಯೂ ದಾರಿಯ ದಿಕ್ಕು ಕಂಡಂತೆ. ಯಾರೋ ಹೇಳದೆ, ಯಾವುದೇ ಸೂಚನೆ ಇಲ್ಲದೆ ನಿನ್ನ ಜೀವನದ ಮುಂದಿನ ಹೆಜ್ಜೆ ತನ್ನ ಹಾದಿಯನ್ನು ತಾನೇ ತೋರಿಸುತ್ತದೆ. ಹಳೆಯ ವಿಷಯಗಳು ಸ್ವಲ್ಪ ಈ ವಾರ ಗಲಿಬಿಲಿಯಾಗಲಿದೆ, ಆದರೆ ನಿಧಾನವಾಗಿ ಅದು ಕೂಡ ಸರಿಯಾಗುತ್ತವೆ. ಆದರೆ ಅದು ಹೊರಗಿನ ಬಲದಿಂದ ಅಲ್ಲ, ನಿನ್ನ ಉದಾಸೀನತ ಮತ್ತು ಮೌನದ ಶಕ್ತಿ ಅದನ್ನು ಸರಿಪಡಿಸುತ್ತವೆ. ಈ ವಾರ ನಿನಗೆ ಆಗೋ ವಿಚಾರವೇ ವಿಶೇಷ. ಲಾಭ, ನಷ್ಟ, ಗೆಲುವು, ಸೋಲು ಯಾವುದೂ ಮನಸ್ಸಿಗೆ ತುಸು ಕೂಡ ಒತ್ತಡ ಕೊಡುವುದಿಲ್ಲ. ಏಕೆಂದರೆ ನಿನಗೆ ಈಗ ಅಗತ್ಯವಾದದ್ದು ಹೊರಗಿನ ಗಲಾಟೆ ಅಲ್ಲ, ಒಳಗಿನ ಶಾಂತಿ ಮಾತ್ರ. ನಿಮ್ಮ ಕೆಲಸದ ವಿಷಯಕ್ಕೆ ಬಂದಾಗ ಈ ವಾರ ನಿನ್ನ ದೃಷ್ಟಿ ಹೊಸ ತುಂಟ ಹೊಳೆಯದನ್ನು ಪಡೆಯುತ್ತವೆ. ಈಗಿನವರಿಗೆ ಸಾಮಾನ್ಯವೆಂಬ ಕಾಣುತ್ತದೆ. ಕೆಲಸವು ಈ ಬಾರಿ ನಿನಗೆ ವಿಭಿನ್ನ ಅರ್ಥ ಕೊಡುತ್ತದೆ. ಕೆಲಸದಲ್ಲಿ ಯಾರೋ ಗಮನಿಸದ ಚಿಕ್ಕ ತಪ್ಪುಗಳನ್ನು ನೀನು ಹಿಡಿದು ಅದನ್ನು ಸರಿಪಡಿಸುವ ದೊಡ್ಡ ಫಲಿತಾಂಶಗಳನ್ನು ಪಡೆಯುವ ಸಂದರ್ಭ ಬರಬಹುದು. ನಿನ್ನ ಮಾತು, ನಿನ್ನ ಅಭಿಪ್ರಾಯ, ನಿನ್ನ ನಿರ್ಧಾರ ಎಲ್ಲಕ್ಕೂ ತೂಕ ಬರುತ್ತದೆ. ಏಕೆಂದರೆ ನೀನು ಹೇಳೋದು ಈ ವಾರ ಒಂದು ಅನುಭವದ ಹೃದಯದಿಂದ ಹೇಳಿದ ಮಾತು ಆಗಿರುತ್ತದೆ. ಧನುರಾಶಿಯವರಲ್ಲಿ ಸಹಜವಾದ ಸತ್ಯತೆ, ಸುವಾಸನೆ ಇದೆ ಎಂಬ ಸತ್ಯ. ಆದರೆ ಈ ವಾರ ಆ ಸತ್ಯತೆ ಇನ್ನೂ ಗಂಭೀರ, ಇನ್ನೂ ಸಂಕಷ್ಟ, ಇನ್ನೂ ಬೆಳಕಿನಿಂದ ತುಂಬಿರುತ್ತದೆ. ಕೆಲಸದಲ್ಲಿ ಶುರುವಾಗುವ ಯಾವುದೇ ಹೊಸ ಚಟುವಟಿಕೆಯು ಕಾಣುವಷ್ಟರಲ್ಲಿ ಚಿಕ್ಕದಾಗಿರಬಹುದು, ಆದರೆ ಅದರಲ್ಲಿ ಮಗುಚಿ ಇರುವ ಶಕ್ತಿ ನಿನಗೆ ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಬೆಂಬಲ ನೀಡುತ್ತದೆ. ಈ ವಾರವು ಹಣದ ವಿಷಯದಲ್ಲಿ ಮೌನವಾದ ಸಮೃದ್ಧಿಯು ಕಾಲ. ಜಾಸ್ತಿ ಚಲ್ಲಾಪಿಲ್ಲಿ ಆಗುವುದಿಲ್ಲ, ದೊಡ್ಡ ದೊಡ್ಡ ಲಾಭಗಳು ಬರುವುದಿಲ್ಲ, ಆದರೆ ಒಂದು ನಿಧಾನವಾದ ಸಮತೋಲನದ ಹಣವು ಹರಿವು ನಿನ್ನ ಕೈಗೆ ಬರುತ್ತದೆ. ಈ ವಾರ ಹಣ ನಿನ್ನ ಬಳಿ ಬರುತ್ತಿರುವ ರೀತಿ ಬಹಳ ವಿಶೇಷ. ಅದು ಹೀಗೆ ಬರೋದಿಲ್ಲ, ಅದು ನಿನ್ನ ಗಮನ, ನಿನ್ನ ಯೋಜನೆ, ನಿನ್ನ ಸಹನೆ ಪ್ರತಿಫಲವಾಗಿ ಬರುತ್ತದೆ. ಪ್ರಯೋಜನದ ಕೆಲಸಗಳಲ್ಲಿ ನಿನ್ನ ನಿರ್ಧಾರಗಳು ಶಾಂತವಾಗಿರಬೇಕು. ಆವೇಶದಲ್ಲಿ ಖರ್ಚು ಮಾಡಲು ಮನಸ್ಸು ತರುತ್ತದೆ, ಆದರೆ ಅದೇ ಆವೇಶದ ಒಳಗೆ ನಂತರ ಬೇಸರವಾಗುವ ಖರೀದಿ ಇರಬಹುದು. ಆದ್ದರಿಂದ ಬಯಕೆ ಮತ್ತು ಅಗತ್ಯದ ನಡುವಿನ ಗಡಿ ಈ ವಾರ ಸ್ಪಷ್ಟತೆಯಾಗಿರಲಿ. ನೀನು ಏನೇನೋ ಬಿಟ್ಟುಕೊಂಡಿದ್ದೀಯೋ ಅದೇ ನಿನಗೆ ಲಾಭ ತರುತ್ತದೆ. ನಿನ್ನ ಏನೇನು ಹಿಡಿದುಕೊಳ್ಳುತ್ತೀಯೋ ಅದನ್ನೇ ನಿನಗೆ ನೆಮ್ಮದಿ ಕೊಡುತ್ತದೆ. ಸಂಬಂಧಗಳ ವಿಷಯಕ್ಕೆ ಬಂದಾಗ ಈ ವಾರ ಧನುರಾಶಿ ಹೃದಯಕ್ಕೆ ಒಂದು ಸಿಹಿಯಾದ, ಮೃದುವಾದ ಚಾಲನೆ ಸಿಗುತ್ತದೆ. ಇದು ಜೋರಾಗಿರುವ ಪ್ರೀತಿಯಲ್ಲ, ದೊಡ್ಡ ಮಾತುಗಳೊಂದಿಗೆ ಬರುವ ಸಂಬಂಧಗಳಲ್ಲ, ಆದರೆ ನಿಧಾನವಾಗಿ ಬೆಳೆಯುವ ಉಷ್ಣತೆಯಿಂದ ತುಂಬಿರುವ, ಕಣ್ಣಿಗೆ ಕಾಣದ ಆತ್ಮದ ನಂಟು ತರದ ಒಂದು ಹತ್ತಿರಕ್ಕೆ ಬರುವ ವಾರವಾಗಿದೆ. ಈಗಿರುವವರ ಸಂಬಂಧಗಳು ನಿನ್ನ ಶಾಂತ ಸ್ವಭಾವದಿಂದ ಬೆರೆತು ಹಂಚಿಕೊಳ್ಳುವ ಕಾಲ. ಯಾರಿಗಾದರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶಗಳು ಕಡಿಮೆ. ಯಾಕಂದರೆ ನೀನು ಮಾತನಾಡೋದು ಈ ವಾರ ತುಂಬಾ ಸೊಗಸಾದ, ತೂಕವಿಲ್ಲದ ಶೈಲಿಯಲ್ಲಿ, ಆದರೆ ಅದರೊಳಗೆ ಅರ್ಥ, ಒಳಪು ತುಂಬಿರುತ್ತದೆ. ಯಾರು ಅಸಮಾಧಾನದಲ್ಲಿದ್ದರೋ ನೀನು ಹಾಕುವ ಒಂದೇ ಮಾತು ಅವರ ಮನಸ್ಸಿಗೆ ಚಾಳಿಯಾಗುತ್ತದೆ. ಮನಸ್ಸು ಮತ್ತು ಭಾವನೆಗಳ ವಿಷಯದಲ್ಲಿ ಈ ವಾರ ನಿನಗೆ ಬರುವ ಅನುಭವ ಬಹಳ ಅನನ್ಯ. ಯಾವ ದಿಕ್ಕು ಕೇಳದೆ ನಡೆಯುವ ಬೆಳವಣಿಗೆ ನಿನ್ನ ಆಲೋಚನೆಗಳು ಗಮನಕ್ಕೆ ಬರುತ್ತವೆ.
ಆದರೆ ಗೊಂದಲವಾಗುವುದಿಲ್ಲ. ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ಹೊರಗಿನಿಂದ ಬರೋದಿಲ್ಲ, ನಿನ್ನೊಳಗಿನಿಂದಲೇ ಬರುತ್ತವೆ. ನಿನ್ನ ಮನಸ್ಸು ಈ ವಾರ ಓಡಾಡುವುದಿಲ್ಲ, ತಟ್ಟನೆ ತೀರ್ಮಾನ ಮಾಡುವುದಿಲ್ಲ. ಬದಲಿಗೆ ನಿಧಾನವಾಗಿ ನಡೆದು ದೊಡ್ಡ ಅರ್ಥಗಳನ್ನು ಸಂಗ್ರಹಿಸುತ್ತಾ ಹೋದಂತೆ ಅನಿಸುತ್ತದೆ. ನಿನಗೆ ಬೇಕಾಗಿರುವ ಕೆಲಸಕ್ಕೆ ಶಕ್ತಿ, ಬೇಕಾಗಿರುವ ಮಾತಿಗೆ ಧೈರ್ಯ, ಬೇಕಾಗಿರುವ ಜನರಿಗೆ ನಿನ್ನ ಸೌಮ್ಯತೆ, ಇವೆಲ್ಲ ಸರಿಯಾದ ಸಮಯಕ್ಕೆ ಬರುತ್ತವೆ. ಆರೋಗ್ಯದ ವಿಷಯದಲ್ಲಿ ಈ ವಾರ ನಿನಗೆ ಬರುವ ಸಂದೇಶ ಬಹಳ ಸ್ಪಷ್ಟ ಮಿತಿಯಲ್ಲಿ ಮಾಡಿದೆ. ಆಶೀರ್ವಾದ, ಆಹಾರ, ನಿದ್ರೆ, ಮನಸ್ಸಿನ ಒತ್ತಡ, ದಿನನಿತ್ಯದ ಚಲನೆ, ಇವುಗಳಲ್ಲಿ ಯಾವುದಕ್ಕೂ ಅತಿಯಾಗಿ ಹೋಗಬೇಡಿ. ಸಮತೋಲನದಿಂದ ನಡೆಯುವುದೇ ನಿನಗೆ ಒಳ್ಳೆಯ ಚೇತರಿಕೆ ತರುತ್ತದೆ. ನಿನ್ನ ದೇಹ ಈ ವಾರ ನಿನಗೆ ಹೇಳುವುದನ್ನು ಏನು ಗೊತ್ತಾ? ನನ್ನನ್ನು ಕೇಳು, ನಾನು ನಿನಗೆ ದಾರಿ ತೋರಿಸುತ್ತೇನೆ. ದೇಹದ ಮೇಲೆ ತುಸು ಗಮನ ಕೊಟ್ಟರೆ ಸಾಕು, ದೊಡ್ಡ ಬದಲಾವಣೆ ಕಾಣಬಹುದು. ಡಿಸೆಂಬರ್ 2ನೇ ವಾರ ಧನು ರಾಶಿಯವರಿಗೆ ಒಂದು ಮೌನದ ಗೆಲುವಿನ ವಾರ. ಇದು ಜೋರಾಗಿ ಹೊಳೆಯುವ ಫಲಿತಾಂಶಗಳ ಕಾಲ ಅಲ್ಲ, ಆದರೆ ಒಳಗೆ ಬೆಳೆಯುವ ಮನಸ್ಸಿನ ಬೀಜ ಬಿತ್ತುವ ಕಾಲ. ಭಾವನೆಗಳಲ್ಲಿ ಸ್ಪಷ್ಟತೆ, ಕೆಲಸಗಳಲ್ಲಿ ತೂಕ, ಹಣದಲ್ಲಿ ಸಮಾನತೆ, ಸಂಬಂಧಗಳಲ್ಲಿ ಸಿಹಿ, ಮನಸ್ಸಿನಲ್ಲಿ ಶಾಂತಿ. ಈ 5ಗಳು ಒಂದೇ ವಾರದಲ್ಲಿ ಒಂದೇ ಬಾರಿ ಸೇರುತ್ತವೆ. ಈ ವಾರವು ದಾರಿಯ ವಿಶೇಷತೆ ಒಂದೇ. ನೀನು ಹೊರಡಬೇಕಿಲ್ಲ, ನಿನ್ನ ಕೇಳಬೇಕು, ನೀನು ಗಮನಿಸಬೇಕು, ನೀನು ಶಾಂತವಾಗಿರಬೇಕು. ಉಳಿದಿದ್ದನ್ನು ಬ್ರಹ್ಮಾಂಡವೇ ನಿನ್ನ ಪರವಾಗಿ ಸಾಗಿ ನೋಡುವಂತೆ ಇದೆ.